ಕೆಂಪೇಗೌಡರ ತಂದೆ ಬಂದ್ಬಿಟ್ಟು ಯಲಹಂಕನ 70 ವರ್ಷ ಆಡಳಿತ ಮಾಡ್ತಾರೆ. ಅವ್ರ ಮಗನೇ ಕೆಂಪೇಗೌಡ. ಏನ್ ಕಾರ್ಗಳೇ ಮೇಡಮ್, ಬೆನ್ಸ್ ಅನ್ಕೊಳ್ಳಿ, BMW ಬೆನ್ಸ್. ಬಟ್ ಬಿಗ್ ಬಾಸ್ ಬಂದ್ರೆ ಒಂದು ಐಕಾನಿಟಿ ಒಂದು ಕ್ರಿಯೇಟ್ ಆಯ್ತು. ಸುದೀಪ್ ಅವ್ರು ಯಾವಾಗ ಹೇಳೋದು, ಇಲ್ಲಿಂದ ಆಚೆ ಹೋದ್ಮೇಲೆ ಮಿಸ್ ಮಾಡ್ಕೊಂತ ಹೇಳ್ತಾ ಇದೀನಿ. ಒಬ್ಬೊಬ್ಬನಿಗೂ ಸೀಸನ್ 11 ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಹಂಸ ಹೊರಗಡೆ ಬಂದ್ಮೇಲೆ ಅವ್ರ ಹಸ್ಬೆಂಡ್ ಸಾರಿ ಸರ್ ಏನ್ ಗೊತ್ತಿಲ್ಲ ಅಲ್ಲಿ ಏನೇನ್ ಆಯ್ತು ಅಂತ ಅವ್ರ ಮಸ್ಕೀಸ್ ಎಲ್ಲ ಎತ್ಕೊಂಡಿದ್ರು. ಲಾಸ್ಟ್ ಅಲ್ಲಿ ಹೇಳಿದೆ ನಾನು ಕ್ಯಾಶ್ ಬಿಟ್ಬಿಟ್ಟು ಬೆಗ್ಗಿಟ್ಬಿಡ್ತೀನಿ ನಾನು ಆಚೆ ಕಳ್ಸಿಲ್ಲ ಅಂತ. ಅವತ್ತು ಯಾರು ನಿದ್ದೆ ಹೋಗಿಲ್ಲ ಅಂತ ಎಲ್ಲಾ ಮದುವೆ ಗಿದ್ರೆ ಮಾಡ್ಕೊಂಡು ಮಕ್ಕಳಾದ್ಮೇಲೆ ಓದಕ್ಕೆ ನಾನು ಶುರು ಹಚ್ಚಿದ್ದು. ಬೆಂಗಳೂರು ಬಂದ್ಮೇಲೆ ಫಸ್ಟ್ ಕೇಸೇ ರಮೇಶ್ ಜಾರಕಿಹೊಳಿ ಕೇಸ್. ಇಬ್ಬರಲ್ಲೂ ಕೂಡ ಈ SIT ಮುಂದುವರಿಸಬಾರ್ದು ಅನ್ನೋ ಮಾನಸಿಕ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟು. ದುಡ್ಡಿರೋರು ಯಡಿಯೂರಪ್ಪ ಮಕ್ಕಳನ್ನ ಹಿಂದೂ, ಆಗ ನಾವ್ಯಾರು ಹಿಂದೂ ಅಲ್ವಾ? ಕೊಲೆ ಆಗಿರೋ ಯಾರು ಹಿಂದೂ ಹೆಣ್ಮಕ್ಳು ಅಲ್ವಾ? ವಿಶ್ವನಾಥ್ MLA ಆಗಿದ್ರೆ ಹಿಂದುತ್ವ. ಸರ್ವ ಜನಾಂಗದ ಶಾಂತಿಯ ತೋಟ. ಆ ತೋಟದಲ್ಲಿ ಕೋತಿಗಳಿರಲ್ಲ. ಕಾಸು ಹಂಚ್ತೀರಾ, ಭ್ರಷ್ಟಾಚಾರ ಮಾಡ್ತೀರಾ, ಯಾವನಾದ್ರೂ MLA MP ಯಾವನಾದ್ರು ಬಂದು ಪ್ರಮಾಣ ಮಾಡ್ಲಿ, ಅವ್ರಿಗೆ ನಿಜವಾಗ್ಲೂ ಲಕ್ವಾನೇ ಹೊಡಿತದೆ. ಇವ್ರುಗಳು ರೋಡಿ ತರ ಮಾತಾಡೋದು, ಭ್ರಷ್ಟಾಚಾರ ಮಾಡೋದು, ಲೂಟಿ ಮಾಡೋದು, ಅತ್ಯಾಚಾರ ಮಾಡೋದು. ಮೇಡಮ್ 12 ಗಂಟೆ ರಾತ್ರಿ ಹೆಣ್ಮಕ್ಳು ಓಡಾಡಬೇಕು. ಇವತ್ತು ಬೆಳಗ್ಗೆ ಓಡೋದೇ ಕಷ್ಟ ಇದೆ. ಒಂದು ಬೋರ್ಡ್ ಹಾಕಿದ್ದೀರಾ, ಅದರಲ್ಲಿ ಹೆಸರು ಡೆಸಿಗ್ನೇಷನ್ ಅಷ್ಟೇ ಹಾಕಿರ್ತಾರೆ. ನೀವು ಫೋನ್ ನಂಬರ್ ಫೋನ್ ನಂಬರ್ ಯಾಕೆ? ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ. ನಾನು ಯಾರೋ ವಿಡಿಯೋ ಮಾಡಾಕಿದ್ದಾನೆ ಹೇಳ್ಬಿಟ್ಟು ಓಡೋಗ್ಬಿಡ್ತಾನೆ ಅಂತ. ಓಡೋದೇ ಜನ ಅಲ್ಲ, ಕಟ್ಟಿರೋ ಜನ, ನಾಡನ್ ಕಟ್ಟಿರೋ ಫ್ಯಾಮಿಲಿ ಅವ್ರು ನಾವೆಲ್ಲ ಓಡೋಕ್ ಸಾಧ್ಯ. ಆಮೇಲೆ ಯಾರ್ಯಾರೋ ಇಲ್ಲಿ ಬಂದು ಬೆಳೆದಿದ್ದಾರೆ ಮೇಡಮ್. ನೋಡಿ ಕೃಷ್ಣ ಅವರೇ ಕೂಡ ಕೋಲಾರಿಂದ ಬಂದು ಇಲ್ಲಿ 4 ಟರ್ಮ್ MLA ಆಗಿದ್ದಾರೆ. ನಾವು ಪರವನ್ನ ಬೆಳೆಸಿರುವಂತ ವ್ಯಕ್ತಿಗಳು, ನಾವು ಕೂಡ ಬೆಳೆದಿರುವಂತ ನಿದರ್ಶನಗಳಿದೆ. ಜೊತೆಯಲ್ಲಿ ಬೇರೆ ಜಿಲ್ಲೆಗಳಿಂದ ಬಂದಂತ ವ್ಯಕ್ತಿಗಳನ್ನ ನಾವು ಬೆಳೆಸಿ ರಾಜಕೀಯವಾಗಿ ಉಳಿಸಿರುವಂತ ಒಂದು ಫ್ಯಾಮಿಲಿ ಅವರು. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಫೇರ್ ಎನಫ್ ದಟ್ ಎಷ್ಟು ಸಾಧ್ಯವಾಗತ್ತಷ್ಟು ಪಾರದರ್ಶಕ. ಎಕ್ಸೆಪ್ಟ್ ಬೆಡ್ರೂಮ್ ಇನ್ನೆಲ್ಲ ಪಾರದರ್ಶಕವಾಗಿ ಬೆಡ್ರೂಮ್ ಅವ್ರು ಏನೋ ತೋರ್ಸೋದ್ರೆ ಮನೆಯಲ್ಲ ಓಡಿಸ್ಬಿಡ್ತಾರೆ. ಬನ್ನಿ ಹಾಗೆ ಇದು ಬಂದ್ರೆ ಕೂತ್ಕೊಳ್ಳಿ ಒಂದು ಸಿಟ್ ಔಟ್ ಅಂತ ಮಾಡಿದ್ವಿ. ಇದು ನಮ್ಮ ತಂದೆ ಬೀನಾರಾಯಣ ಸ್ವಾಮಿ ಅಂತಂದ್ರೆ ಇದು ನಮ್ಮ ತಂದೆಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೆಲಸ ಮಾಡ್ತಾ ಇದ್ರು. ಇದು ಗ್ರೌಂಡ್ ಫ್ಲೋರ್, ಇಲ್ಲೊಂದು 3 ಬೆಡ್ರೂಮ್ ಇದೆ. ಮನೆಗೆ ಏನ್ ಬೇಕೋ ಎಲ್ಲ ಮಾಡಿಟ್ಟಿದೀವಿ. ಬೈಕು ಕಾರು ಅಂದ್ರೆ ತುಂಬಾ ಕ್ರೇಜ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಹೊರಗಡೆ ಒಂದು ಬೈಕ್ ನಿಲ್ಸಿದೀವಿ, ಕಾರು ಇದೆ, ಇಷ್ಟೊಂದು ಕೀ ಇದೆ. ಎಷ್ಟು ಕಾರ್ ಇದೆ, ಎಷ್ಟು ಬೈಕ್ ಇದೆ? ಬೈಕ್ಸ್ ಒಂದ್ 2-3 ಇದೆ. ಎಲ್ಲ ಐ ಥಿಂಕ್ ಆಲ್ ಹೈ ಎಂಡ್ ಬೈಕ್ಸ್. ಮಗ ಓಡಿಸ್ತಾನೆ, ನಾನು ಯಾವಾಗಲೂ ಓಡಿಸ್ತೀನಿ. ಯಾವ್ದಾವ್ದು ಕಾರ್ ಇದೆ ಸ್ವಲ್ಪ ಹೇಳ್ಬೋದಾ? ಅಷ್ಟು ಎಲ್ಲ ಹೈ ಎಂಡ್ ಕಾರ್ಗಳೇ ಮೇಡಮ್. ಬೆನ್ಸ್ ಅನ್ಕೊಳ್ಳಿ, BMW ಬೆನ್ಸ್, ಸ್ಕಾರ್ಪಿಯೋಗಳಿದೆ ಒಂದ್ 2-3. ಎಲ್ಲಿ ನಿಲ್ಸಿದ್ದೀರಿ ಅದೆಲ್ಲ? ಇಲ್ಲಿ ಫಾರ್ಮ್ ಹೌಸ್ ಇದೆ. ಇಲ್ಲ ಒಂದು 100 ಕಿಲೋಮೀಟರ್ ಫಾರ್ಮ್ ಹೌಸ್ ಇದೆ. ಇಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಒಂದೇ ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದೇ ಪಾರ್ಕ್ ಮಾಡ್ಲಿಕ್ಕೆ ಆಗುತ್ತೆ. 2 ಪಾರ್ಕ್ ಮಾಡಬಹುದು. 9 ಬೆಡ್ರೂಮ್ ಬಂಗ್ಲೋ ಇದು. 3 ಫ್ಲೋರ್ ಕಟ್ಟಿದ್ವಿ. ಟಾಪ್ ಫ್ಲೋರ್ ಆಫೀಸ್ ಇದೆ. 2 ಫ್ಲೋರ್ ಸಿಂಗಲ್ ಆಗಿದೆ. 3 ಅಂದ್ರೆ 3 ಜನ ಗಂಟೆ ಬಂದು ನಾವು ಇಲ್ಲಿ ಇಲ್ಲ ಅಂತ ಕಟ್ಟಿದ್ದು. ಬಟ್ ಅದು ಅದೇ ಒಬ್ಬೊಬ್ಬರು ಇಟ್ಕೊಂಡು ನಾವು ಬೇರೆ ಪ್ರಾಪರ್ಟೀಸ್ ಇದೆ, ಕಾಂಗ್ರೆಸ್ ಇದೆ. ಸೊ ಅಲ್ಲಿ ಇಬ್ಬರು ಇದ್ದಾರೆ. ಸೊ ಫಾರ್ಮ್ ಹೌಸ್ ಇದೆ. ಬೇರೆ ತರ ಅವರು ಏನ್ ಬೇಕಾದ್ರೂ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಆಮೇಲೆ ಟೆರೆಸ್. ಎಲ್ಲ ಫ್ಲೋರ್ ಅಲ್ಲೂ 3 ಬೆಡ್ರೂಮ್. ಈಗ ಎಷ್ಟು ವರ್ಷ ಮನೆ ಸರ್? 2009 9 ಶುರು ಮಾಡಿದ್ದು. 8 ಶುರು ಮಾಡಿದ್ದು, 10 ಕಂಪ್ಲೀಟ್ ಆಯ್ತು. ಇದೊಂದೇ ಮನೆನಾ? ಇಲ್ಲ, ಮನೆಗಳಿದೆ. ಮನೆಗಳಿದೆ, ವ್ಯಕ್ತಿಗಳು ಒಬ್ಬರೇ ಬೇರೆ ಅರ್ಥ ಆಗ್ಬಿಡುದು. ಸಂದರ್ಶಕ ಇದೊಂದೇ ಮನೆ ಎಂಟು ಇದ್ದಂಗೆ ಅವ್ರ ಕಥೆ ಇಲ್ಲ. ಬೇರೆ ಪ್ರಾಪರ್ಟಿಗಳು ಕಟ್ಟಿದ್ದೀವಿ. ಕಮರ್ಷಿಯಲ್ ಪ್ರಾಪರ್ಟೀಸ್ ಇದೆ, ಫಾರ್ಮ್ ಹೌಸ್ ಇದೆ. ಇನ್ನೊಂದು ಐ ಥಿಂಕ್ ಒಂದು ಡಿಜಿಟಲ್ ಚಾನಲ್ ಒಂದು ರೆಡಿ ಆಗ್ತಾ ಇದೆ. 1 ಕಿಲೋಮೀಟರ್ ಇಲ್ಲೇ ನಮ್ಮ ಸಾಕನದಲ್ಲೇ ಬಿಟ್ಟಿದ್ವಿ. ಅಂತ ಅಜ್ಜಿ ತಾತ ಅವ್ರು ಬಿಟ್ಟೋಗಿದ್ರು. ನಮ್ಮ ತಂದೆ ತಾಯಿ, ನಾನಿದು, ನಮ್ಮ ತಮ್ಮ 2ನೇ ತಮ್ಮ, ಇವನು 3ನೇ ತಮ್ಮ. ಇವನು ಅಡ್ವೊಕೇಟ್ ಆಕ್ಚುಲಿ. ನಮ್ ತಂದೆ ರಿಟೈರ್ಡ್ ಆಗಿದ್ದ ದಿವಸ ಅವತ್ತು BRS ತಗೊಂಡ್ರು. ಅವ್ರಿಗೆ ಮೈ ಹುಷಾರಿರ್ಲಿಲ್ಲ. ಸೊ ಅವತ್ತು ಐ ಥಿಂಕ್ ದಟ್ ವಾಸ್ ಅ ಫೋಟೋ. ಐ ಥಿಂಕ್ ಇನ್ 2000 ಇಸ್ವಿನಲ್ಲಿ ನಮ್ಮ ತಂದೆ ಅವರು 2005 ತೀರ್ಕೊಂಡ್ಬಿಟ್ರು. ತಾಯಿ 2011 ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ. ಈಗ ನೀವು 3 ಜನ ಗಂಡು ಮಕ್ಕಳು. ಏನ್ ಮಾಡ್ತಾರೆ ತಮ್ಮಂದಿರಿಬ್ರು? ಈಗ ಅವ್ರು 2 ಕೂಡ ಅಡ್ವೊಕೇಟ್. ಅಡ್ವೊಕೇಟ್ ಅಂಡ್ ಅವ್ನ ಬಿಸ್ನೆಸ್, ಅವ್ನು ಬೇರೆ ತರ ಬಾಡಿಗೆ ಮತ್ತೆ ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ತಾನೆ. 3 ನನಗೆ ಅಸಿಸ್ಟ್ ಮಾಡ್ತಾನೆ. ಈ ಮನೆಯಲ್ಲಿ ಇರೋದು ಯಾರ್ಯಾರು ಸರ್? ಎಷ್ಟು ಜನ ಮಕ್ಕಳು? ನನಗೆ 2 ಜನ.
ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು? ಫ್ಯಾಮಿಲಿ ಇರೋದು, ಬಟ್ ರೀಸೆಂಟ್ಲಿ ವಿ ಬಾಟ್ ಅ ವಿಲ್ಲಾ. ಈ ಫ್ಯಾಮಿಲಿ ಶಿಫ್ಟ್ ಆಗ್ತದೆ ಈಗ. ಬಟ್ ಇದನ್ನ ಅದೇ ರಾಜಕೀಯಕ್ಕೋಸ್ಕರ ಮನೆ ನಮ್ಮನ್ನ ತುಂಬಾ ಸಾಕಿ ಸಲುವಿದೆ, ಬೆಳೆಸಿದೆ. ಹಾಗಾಗಿ ತುಂಬಾ ಇಷ್ಟವಾದ ಮನೆ ನಮ್ಗೆ. ಹಾಗಾಗಿ ಐ ಥಿಂಕ್ ಫ್ಯಾಮಿಲಿ ವಿಲ್ ಶಿಫ್ಟ್ ದೇರ್. ಬಟ್ ಅದರ್ವೈಸ್ ಅದೇ ನಮ್ಮ ಆಫೀಸ್ ಇದೆ, ನಮ್ಮ ಈ ಮಟ್ಟಿಗೆ ಹಳ್ಳಿನಲ್ಲಿ ಯಾರ ಕಾಂಜಿ ಪಿಂಜಿ ವ್ಯಕ್ತಿಯನ್ನ ಎಲ್ಲ ಹಳ್ಳಿನಲ್ಲಿ ಎಲ್ಲ ಜನ ಇರ್ತಾರೆ. ಸಾಮಾನ್ಯ ಜನ, ಏನೂ ಬ್ಯಾಕ್ ಗ್ರೌಂಡ್ ಇಲ್ಲ. ನಮ್ಮ ತಂದೆ MLA ಅಲ್ಲ, ರಾಜಕೀಯ ಇಲ್ಲ, ನಮ್ಮ ತಂದೆ ಅಡ್ವೊಕೇಟ್ ಅಲ್ಲ, ಎಂತದಿಲ್ಲ. ಟುಡೇ ಡೆಫಿನೆಟ್ಲಿ ಪೀಪಲ್ ಹ್ಯಾವ್ ಲವ್ಡ್ ಮೀ. ನನಗೆ ಒಂದು ಪ್ರೀತಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ಹೇಳ್ಕೊಂಡು ಹೋಗುತ್ತೆ. ಹಾರ್ಡ್ಲಿ 2017 ಎನ್ರೋಲ್ಮೆಂಟ್ ಏನ್ ನಾನು ಸೀನಿಯರ್ ಅಡ್ವೊಕೇಟ್ ಅಂತೂ ಅಲ್ಲ, ಜಸ್ಟ್ ಪಾಸ್ ಅಡ್ವೊಕೇಟ್. 40% ಪಾಸ್ ಆಗಿ ಜಸ್ಟ್ ಪಾಸ್ ಅಲ್ಲಿ ಅಡ್ಮಿಟ್ ಆಗಿ 2017 ಎನ್ರೋಲ್ಮೆಂಟ್ ಅನ್ಕೊಳ್ಳೆ ಒಂದು 7 years ಪ್ರಾಕ್ಟೀಸ್ ಅಷ್ಟೇ. ಅಷ್ಟರಲ್ಲಿ ಜನ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ ಅಂತಂದ್ರೆ ಐ ಆಮ್ ಶ್ಯೂರ್ ನಾವು ನಿಜವಾಗ್ಲೂ ಅದೃಷ್ಟವಂತರು. ಕನ್ನಡಿಗರ ಮುಂದೆ ನಾವು ಅದೃಷ್ಟವಂತರು ಅಂತ ಹೇಳ್ಬೋದು. ಅವರೇ ನಮ್ಮನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾರೆ. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಬೆಳೆದಿದೆ. ಒಂದು ಮೀಡಿಯಾ, ಒಂದು ಕ್ಯಾಮ್ರಾ ಇರ್ತಾರೆ ಅಂತ ಆ ಮಟ್ಟಿಗೆ ಬೆಳೆಸಿದೆ ಅಂತಂದ್ರೆ ಐ ಥಿಂಕ್ ಐ ಆಮ್ ಥ್ಯಾಂಕ್ಫುಲ್ ಟು ದ ಮೀಡಿಯಾ, ಐ ಆಮ್ ಥ್ಯಾಂಕ್ಫುಲ್ ಟು ದ ಪೀಪಲ್. ಡೆಫಿನೆಟ್ಲಿ ಲವರ್ಸ್ ಇದ್ದಾರೆ, ಹೇಟರ್ಸ್ ಇದ್ದಾರೆ. ಸೊ ಇಬ್ಬರು ಪ್ರೀತಿ ಮಾಡಿ ಒಂದಷ್ಟು ಸ್ಪಷ್ಟತೆಯಿಂದ ಮಾತಾಡಿದಾಗ ಜನರಿಗೆ ಡೆಫಿನೆಟ್ಲಿ ಮಾಧ್ಯಮಕ್ಕೆ ಒಂದು ಫ್ರೇಮ್ ವರ್ಕ್ ಅಂತ ಇರ್ತದೆ. ಸೊ ಈಗ DD ನ್ಯೂಸ್ ನೋಡಿದಾಗ ನಾವು ಒಂದು ಫ್ರೇಮ್ ವರ್ಕ್ ಅಲ್ಲಿ ಪಾಪ ಒಂದು ಸ್ಪಷ್ಟವಾಗಿ ಕೊಡ್ತದೆ. ಸೊ ಆ ರೀತಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರಲ್ಲ ನಮ್ಗೆ. ಸ್ವಲ್ಪ ಐ ಥಿಂಕ್ ಏರಿಳಿತಗಳನ್ನ, ಕುಂಕು ಮಾತುಗಳು, ಅವರು ನಮ್ಗೆ ಅಂತಾರೆ, ನಾವು ಅವ್ರಿಗೆ ಅಂತೀವಿ. ಯಾರೋ ನನ್ನ ಮೊನ್ನೆ ಯಾವ್ದೋ ಧರ್ಮಸ್ಥಳ ವಿಚಾರ ಅಲ್ಲಿ ಬೇವರ್ಸಿ ನನ್ನ ಮಗನೇ ಅಂತ ಅಂದಿದ್ದೆ. ಬಳಸಬಾರ್ದಾಗಿತ್ತು, ಬಟ್ ಆ ಮೂಮೆಂಟ್ ಅಲ್ಲಿ ಆ ಪದ ಬಂದ್ಬಿಡ್ತು ನಮ್ಮ ಬಾಯಿಯಲ್ಲಿ. ಸೊ ಡೆಫಿನೆಟ್ಲಿ ಐ ಥಿಂಕ್ ಆ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಗೊಂದು ಫ್ರೀಡಮ್ ಕೊಟ್ಟಿದೆ. ನಮ್ಮ ವಿಚಾರಗಳನ್ನ ತಿಳಿಸಿದಾಗ ಜನ ನೋಡ್ತಾರೆ. ನೋಡಿಲ್ಲ ನಾನು ಮಾಡಿ ಏನು ಪ್ರಯೋಜನ. ಪೀಪಲ್ ರಿಸೀವ್ ಇಟ್, ಪೀಪಲ್ ಮಾತಾಡ್ತಾರೆ, ಕಮೆಂಟ್ ಆಗ್ತಾರೆ, ಒಂದಷ್ಟು ಜನ ಬೈಕ್ ಅಂತಾರೆ, ಪರವಾಗಿಲ್ಲ. ಎವ್ರಿಥಿಂಗ್ ಇಸ್ ಸೆಕೆಂಡ್ ಡನ್. ಐ ಥಿಂಕ್ ಥಿಂಗ್ಸ್ ಆರ್ ಮೂವಿಂಗ್. ಈ 2011 ನಾನು ಐ ಥಿಂಕ್ ಫೇಸ್ಬುಕ್ ಶುರು ಮಾಡಿದ್ದು. 5 ವ್ಯೂ 10 ವ್ಯೂ ಇಂದ ಹಿಡಿದು ಕೋಟ್ಯಾಂತರ ವ್ಯೂ ಗಂಟ ಬಂದಿದ್ದು, ಮಿಲಿಯನ್ಸ್ ಗಂಟ ಹೋಗುತ್ತೆ ಒಂದು ಪೋಸ್ಟ್. ಐ ಆಮ್ ಶ್ಯೂರ್ ದ ಗ್ರೋತ್ ಈಸ್ ಫೇಸ್ಬುಕ್. ಆ ಸೋಷಿಯಲ್ ಮೀಡಿಯಾ ಏನಿದೆ ಅದು ನಾನು ಒಂದು ಬೆಳವಣಿಗೆ ಅಂತೂ, ಒಂದು ಐಡೆಂಟಿಟಿ ಅಂತೂ ಕೊಟ್ಟಿದ್ದೇನೆ. ಡೆಫಿನೆಟ್ಲಿ ಅಫ್ಕೋರ್ಸ್ ಮಾಧ್ಯಮಗಳು ಅಷ್ಟೇ. ಐ ಥಿಂಕ್ ಬಿಗ್ ಬಾಸ್ ಹೋಗಿ ಬಂದ್ರೆ ಒಂದು 5,000 ಇಂಟ್ರೆಸ್ಟ್ ಕೊಟ್ಟಿರ್ಬೋದು, ಒಂದು 5,000 ಹೆಚ್ಚು ಇಂಟ್ರೆಸ್ಟ್ ಕೊಟ್ಟಿದ್ದು, ಹೆಚ್ಚಿನ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಬಟ್ ಐ ಥಿಂಕ್ ಮಾಧ್ಯಮಗಳು ನಮ್ಮ ಸಾಕಿದೆ. ಏರಿಳಿತಗಳು ಇದ್ದೇ ಇರ್ತದೆ, ನಾಟ್ ನೆಸೆಸರಿ ನನಗೆ ಇಷ್ಟ ಬಂದಂಗೆ ಮಾಧ್ಯಮ ಪ್ರೆಸೆಂಟ್ ಮಾಡಬೇಕಾಗ್ತದೆ. ದೇ ರೆಕಾರ್ಡ್ ಇಟ್ ಅಂಡ್ ದೇ ಪ್ರೆಸೆಂಟ್ ಇನ್ ದೇರ್ ಓನ್ ಬೇಸ್. ಡೆಫಿನೆಟ್ಲಿ ಎಲ್ಲ ಕಡೆ ನನಗೆ ಐಡೆಂಟಿಟಿ ಅಂತ ಕೊಟ್ಟಿದೆ. ಒಬ್ಬ ಮುಖ್ಯಮಂತ್ರಿಗೆ ವಿರೋಧ ಪಕ್ಷದವ್ರಿಗೆ ಹೆಂಗೆ ಒಂದು ಮೈಕ್ ಇಟ್ಟರೆ, ಮೂರನೇದಾಗಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ, ಆದ್ರೂ ಒಂದು ಮೈಕ್ ಇಡ್ತಾರೆ ಅಂತಂದ್ರೆ ಆ ಪೊಟೆನ್ಶಿಯಲ್ ಆಗಿ ನಾನು ಇದ್ದೀನಿ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ವಿಧಾನಸೌಧದಲ್ಲಿ ಅಸೆಂಬ್ಲಿನಲ್ಲಿ ಚರ್ಚೆ ಆಗುತ್ತೆ. ನಾನು ನೀನ್ ಹೇಳಿದ್ರಲ್ಲ, ಪೊಲಿಟಿಕಲಿ ಸ್ಪೀಕಿಂಗ್ ಕೇರ್ ಆಫ್ ಫುಟ್ಬಾಲ್. ಈಗ ನಾ ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ ಅದರ್ ದನ್ 2019 ನಾನೊಂದು ಇಲ್ಲಿ MP ಎಲೆಕ್ಷನ್ಗೆ ಒಂದು 8,000 ವೋಟ್ ತಗೊಂಡಿದ್ದೆ, ಬಿಟ್ರೆ ಬೇರೆ ಏನಿಲ್ಲ. ಲಾಸ್ಟ್ ಟೈಮ್ ಕರೆಕ್ಟ್ ಆಗಿ ನಿಮ್ಮೇಲೆನೆ ಅಟ್ಯಾಕ್ ಆಗ್ಬಿಟ್ಟಿತ್ತಲ್ಲ, ಹೊಡೆದಿದ್ರಲ್ಲ, ಅವಾಗ ಯಾರಾದ್ರೂ ಹೋಗ್ಬಿಡ್ತಾರೆ ಬಿಡಪ್ಪ ಇರೋಬೇಡ ಅಂತ, ನೀವು ಅದನ್ನೇ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ರಲ್ಲ, ಯಾಕೆ ಅಂತ ಮನಸ್ಥಿತಿ ನಿಮ್ಗೆ? ಇಲ್ಲ, ಈಗ ನೋಡಿ ಬರೀ ಒಳ್ಳೇದನ್ನ ತೋರಿಸೋದು ಅಂತಲ್ಲ. ಈಗ ಫ್ಯಾಮಿಲಿ ಓಡಿಸ್ಬಿಡ್ತಾರೆ. ಇಲ್ಲ, ಇವರು ಕುಮಾರಸ್ವಾಮಿ ನಮ್ಗೆ ತುಂಬಾನೇ ಇಷ್ಟ. ಅವರ ಒಂದು ಗುಣಗಳು ಮತ್ತೆ ಅವರ ವಿಚಾರಗಳು ಮತ್ತೆ ಅವರ ಸೋಷಿಯಲ್ ಕನ್ಸರ್ನ್ ಏನಿದೆ. ಒಂದು 15,000 ಜನಕ್ಕೆ 3 ಊಟ ಹಾಕೋದಿದೆಯಲ್ಲ, ಸ್ವಾಮೀಜಿಗಳಾಗಿ ಒಂದು ಗೌರ್ಮೆಂಟ್ ಮಾಡಿದ ಕೆಲಸ ಅವ್ರು ಮಾಡ್ತಾರೆ. ಹಾಗಾಗಿ ಗ್ರೇಟ್ ಪರ್ಸನಾಲಿಟಿ ಅವರು, ಜನ ನಡೆದಾಡೋ ದೇವ್ರು ಅಂತಾರೆ. ಈಸ್ ಅನ್ ಐಕಾನ್ ಫಾರ್ ಮೀ. ಇದು ಫಸ್ಟ್ ಫ್ಲೋರ್ ಅಲ್ವಾ? ಎಸ್ ಮ್ಯಾಮ್, ಇಲ್ಲಿ ಒಂದು 3 bedroom ಇದೆ. ಅಂಡ್ ಎಸ್, ಫ್ಯಾಮಿಲಿ ಇರ್ತಾರೆ ಅಲ್ಲಿ. ಕಿಚನ್ ಎಲ್ಲ ಇಟ್ಕೊಂಡು ಮಕ್ಕಳು ಮರಿ ಎಲ್ಲ ಇಲ್ಲೇ ಇರ್ತಾರೆ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಓದ್ತಾ ಇದ್ದಾರೆ? ಒಬ್ರು ಲಾ ಮಾಡ್ತಾ ಇದ್ದಾನೆ. ಐ ಥಿಂಕ್ ಮಗಳು 7th. ಇದು ಆಫೀಸ್? ಎಸ್ ಮ್ಯಾಮ್, ಇದು ಆಫೀಸು. ಬಟ್ ಐ ಶುಡ್ ಥ್ಯಾಂಕ್ ಬಿಗ್ ಬಾಸ್. ಆ ಒಂದು ಪ್ಲೇಸ್ ಅನ್ನ ಕರ್ನಾಟಕದಲ್ಲಿ ಬಿಗ್ ಬಾಸ್ ಅನ್ನೋ ಪ್ಲಾಟ್ಫಾರ್ಮ್ ನಾನು ಮಾಡಿಕೊಟ್ಟಿದ್ದೆ. ಅದಕ್ಕೆ ಮುಂಚೆ ಎಸ್ ಡೆಫಿನೆಟ್ಲಿ ಮೊಬೈಲ್ ನಲ್ಲಿ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಇತ್ತು. ಬಟ್ ಬಿಗ್ ಬಾಸ್ ಬಂದ್ರೆ ಒಂದು ಐಕಾನಿಟಿ ಒಂದು ಕ್ರಿಯೇಟ್ ಆಯ್ತು. ಆಕ್ಚುಲಿ ಕೊನೆವರೆಗೂ ನಾನು ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಬಲವಂತವಾಗಿ ನನ್ನ ವೈಫ್ ಕುಟ್ರಿಸಿ ಕಳಿಸಿದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ಬಾರ್ದು ಅಂತ ಕಾಣಿತ್ತು ನನಗೆ. ಬಿಕಾಸ್ ನನಗೆ ಅಲ್ಲಿಂದ ಐಡಿಯಾಗಳು ಗೊತ್ತಿರಲಿಲ್ಲ. ಡೆಫಿನೆಟ್ಲಿ ಆಫ್ಟರ್ ಐ ಥಿಂಕ್ ಆಲ್ಮೋಸ್ಟ್ 1 year ಪಾಸಿಂಗ್ ಡೆಫಿನೆಟ್ಲಿ ಮಿಸ್ ಮಾಡ್ಕೊಂತೀವಿ ಬಿಗ್ ಬಾಸ್ ಅನ್ನ. ಸುದೀಪ್ ಅವ್ರು ಯಾವಾಗ ಹೇಳೋರು, ಇಲ್ಲಿಂದ ಆಚೆ ಹೋದ್ಮೇಲೆ ಮಿಸ್ ಮಾಡ್ಕೊಂತಾರೆ, ಹೇಳ್ತಾ ಇದೀನಿ ಒಬ್ಬೊಬ್ಬನಿಗೂ ಅರ್ಥ ಮಾಡ್ಕೊಳ್ಳಿ ಅಂತ ವಿಚಾರ ಹೇಳ್ತು. ಈಗ ನಮ್ಗೆ ಆಗ್ತಾ ಇದೆ. ಇಷ್ಟೆಲ್ಲ ಹೇಳ್ತಾ ಇದೀನಿ, ಆಚೆ ಕಡೆ ಹೋದ್ರೆ ಬಿಗ್ ಬಾಸ್ ಮಿಸ್ ಮಾಡ್ಕೊಂತೀರಾ ಅಂತ. ಡೆಫಿನೆಟ್ಲಿ ಇವತ್ತು ಐ ಥಿಂಕ್ ಆಲ್ಮೋಸ್ಟ್ 1 year
ಒಂದು 10 months ಅಂತೂ ಆಗಿದೆ. ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಪ್ಲಾಟ್ಫಾರ್ಮ್. ಅಲ್ಲಿನ ಟೀಮ್ ಆಗಿರ್ಬೋದು, ಸೀಸನ್ 11 ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಹಂಸ ಎಸ್ಪೆಷಲಿ ಹಂಸ ಅನ್ನೋ ಕ್ಯಾರೆಕ್ಟರ್ ನನ್ನ ಜೀವನದಲ್ಲಿ ಇನ್ನೇನು ಪ್ಲೇನ್ ವ್ಯಕ್ತಿ ಅಂತ ಇದ್ದನ್ನ ಐ ಥಿಂಕ್ ಶಿ ಗೇವ್ ದ ಕೆಮಿಸ್ಟ್ರಿ ಆಫ್ ಆ ಒಂದು ಮೇಲ್ ಫೀಮೇಲ್ ಒಂದು ಕೆಮಿಸ್ಟ್ರಿಯನ್ನ ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ಹಂಸ ಅವರು. ಯಾಕೆ ಹೊರಗಡೆ ಬಂದ್ಮೇಲೆ ಅವ್ರ ಹಸ್ಬೆಂಡ್ ಹೇಳಿದೆ, ಸಾರಿ ಸರ್ ಏನ್ ಗೊತ್ತಿಲ್ಲ ಅಲ್ಲೇನು ಆಯ್ತು ಅಂತ. ಅವ್ರ ಮಸ್ಕಿ ಜಲ ಎತ್ಕೊಂಡಿದ್ರು, ಕ್ಯಾಂಡಿ ನ್ಯೂಸ್ ಹೋದಾಗ ಮಚ್ಚೆಲ್ಲ ಎತ್ಕೊಂಡ್ಬಿಟ್ಟಿದ್ರು ಹಿಂಗೆ. ಇಟ್ ವಾಸ್ ಜಸ್ಟ್ ವಿ ಹ್ಯಾಡ್ ಅ ಫನ್. ಸೊ ಅವ್ರು ಹಸ್ಬೆಂಡ್ ಹೇಳಿದಾರೆ ಅಂದ್ರೆ ನಾನಂತೂ ಮುಗ್ಸಕ್ ಆಗಿಲ್ಲ, ಅಟ್ಲೀಸ್ಟ್ ಬಿಗ್ ಬಾಸ್ ಅಲ್ಲಿ ಅದು ಬಗ್ಗಿದ್ದಲ್ಲ ಇವರು ಅಂತ ಹೇಳಿ ಇಟ್ ವಾಸ್ ಅ ಫನ್. ಏನೋ ನಂಗೊಂದು ಡಿಫ್ರೆಂಟ್ ಇಮೇಜ್ ಅನ್ನ ಕೊಟ್ಟಿದ್ದು ಹಂಸ ಅನ್ನೋ ಕ್ಯಾರೆಕ್ಟರ್ ಬಿಗ್ ಬಾಸ್ ಅಲ್ಲಿ. ನನಗೊಂದು ಅವಕಾಶ ಕೊಟ್ಟಿದ್ದು ಬಿಗ್ ಬಾಸ್ ಟೀಮ್. ಐ ಆಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್ ಟೀಮ್ ಆಸ್ ವೆಲ್ ಆಸ್ ಅಂಡ್ ಆಲ್ ದ ಕಂಟೆಸ್ಟೆಂಟ್. ಎಸ್ಪೆಷಲಿ ನಾನು ಅಕ್ಕ ಡಾನ್ ಅಂತೀನಿ, ಫಸ್ಟ್ ಹೊರಗಡೆ ಬಂದ್ರಲ್ಲ ಅವ್ರನ್ನ ಅಕ್ಕ ಡಾನ್ ಅಂತೀನಿ. ಅವರು ಅಂಡ್ ಅಫ್ಕೋರ್ಸ್ ಹಂಸ ಅವರು, ಅದಷ್ಟು ಜನ. ಆಮೇಲೆ ಅಫ್ಕೋರ್ಸ್ ಚೈತ್ರ ನೆಗೆಟಿವ್ ಆಗಿ ನನ್ನ ಬಗ್ಗೆ ಗಲಾಟೆ ಮಾಡಿದ್ರು ಕೂಡ ಒಂದು ಸ್ಟ್ರೆಂತ್ ಅನ್ನ ಕೊಟ್ಟಿದ್ದು ನನಗೆ. ಯಾಕಂದ್ರೆ ಬರೀ ಎಲ್ಲ ಒಳ್ಳೋರಿದ್ರೆ ವರ್ಕೌಟ್ ಆಗೋದಿಲ್ಲ, ಅದರಲ್ಲಿ ನೆಗೆಟಿವ್ ಇರ್ಬೇಕಾಗತ್ತೆ, ತೆಗೋರು ಇರ್ಬೇಕಾಗತ್ತೆ. ಆ ಕ್ಯಾರೆಕ್ಟರ್ ಅಲ್ಲಿ ನನಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದು ಕುಂದಾಪುರ ಚೈತ್ರ. ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಮದುವೆಗೆ ಹೋಗಕ್ಕಾಗಿಲ್ಲ, ಹೋಗ್ಬೇಕು, ಆಕೆ ನೋಡಕ್ ಹೋಗ್ಬೇಕು, ಹಸ್ಬೆಂಡ್ ಹೋಗಿ ವಿಶ್ ಮಾಡ್ಬೇಕು. ಅಂಡ್ ಅಫ್ಕೋರ್ಸ್ ಮಂಜಣ್ಣ, ನಾನು ಯಾವತ್ತೂ ಮರೆಯಕ್ಕಾಗದಂತ ಕ್ಯಾರೆಕ್ಟರ್. ಇವತ್ತೇನಾದ್ರೂ ನಾನಲ್ಲಿ ಹೀರೋ ಅಂತ ಪ್ರೆಸೆಂಟ್ ಆಗಿದ್ರೆ ನಮ್ಮ ವಿಲನ್ ಮಂಜಣ್ಣ ಅಂತ. ಹಾಗೆ ಆ ಸೀಸನ್ 11ಗೆ ನನ್ ಪ್ರಕಾರ ನನ್ಗೆ ವಿಲನ್ ಅವರು. ಆ ವಿಲನ್ ಮಂಜಣ್ಣನ ಕ್ಯಾರೆಕ್ಟರ್, ಐಶು ಬೆಳಿಗ್ಗೆ ಬಂದು ಡ್ಯಾನ್ಸ್ ಮಾಡೋ ಅದೊಂದು ಕ್ಯಾರೆಕ್ಟರ್ ಹಂಸ. ಅಂಡ್ ಅಫ್ಕೋರ್ಸ್ ರಂಜಿತ್ ಅವ್ರು ಎಲ್ಲರೂ ಕೂಡ ಎವ್ರಿ ಒನ್ ಆಸ್ ನಂದು ಇವತ್ತೇನಾದ್ರೂ ಸೀಸನ್ 11ಗೆ ಏನಾದ್ರೂ ಒಂದು ಇಮೇಜ್ ಆಗಿದ್ರೆ ಅಲ್ಲಿರುವಂತ ಎಂಟೈರ್ ಕಂಟೆಸ್ಟೆಂಟ್ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅಲ್ಲಿರುವಂತ ಬಾಸ್ ನಮ್ ಪಿಕ್ಚರ್ಸ್ ಡೆಫಿನೆಟ್ಲಿ ಅವ್ರ ತಾಯಿ ಬೇರೆ ತಿಳ್ಕೊಂಡ್ಬಿಟ್ರು. ಅದು ಸ್ವಲ್ಪ ಯಾಕೋ ಬೇಜಾರಾಗ್ಬಿಟ್ಟು, ಏನಪ್ಪಾ ನಾವು ಬಂದಾಗ ಹಿಂಗೆಲ್ಲ ಆಗ್ಬಿಟ್ಟಲ್ಲ ಅಂತೇಳಿ ಸ್ವಲ್ಪ ನಮಗೂ ನೋವಾಯ್ತು. ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಐ ಟ್ರೈ ಟು ಮೀಟ್ ಹಿಮ್ ಬಟ್ ಈಸ್ ವೆರಿ ಬಿಸಿ.